ವಂದನೆಗಳಮ್ಮ. ವಂದನೆಗಳನ್ನ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಎಲ್ಲರೂ ತಲೆಬಾಗಿಸಿರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಭಾಗ್ಯವನ್ನು, ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಸೇರಿ ನಿಮ್ಮನ್ನು ಘನಪಡಿಸುವಂತ ಭಾಗ್ಯವನ್ನು, ನಿಮ್ಮನ್ನು ತಿಳ್ಕೊಳ್ಳುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಅದಕ್ಕಾಗಿ ಮತ್ತೊಂದ್ಸಾರಿ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ ಕೇಳಿ ಹೃದಯದಲ್ಲಿ ನಿಮ್ಮ ವಾಕ್ಯಗಳನ್ನ ಸೇರಿಸಿಕೊಂಡು ಈ ಲೋಕದಲ್ಲಿ ತಂದೆ ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವಂತೆ, ನಡೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳ, ಪ್ರತಿದಿನ ಒಬ್ಬೊಬ್ಬರ ಮೂಲಕ ಒಂದೊಂದು ಒಳ್ಳೆ ಅಂಶವನ್ನು ನೀವು ತಿಳ್ಕೊಳ್ತಾ ಇದ್ದೀರಾ. ಈ ದಿನ ಮತ್ತೊಂದು ಅಂಶವನ್ನು ನಾವು ವಾಕ್ಯದ ಮೂಲಕ ಧ್ಯಾನಿಸೋಣ. ಲೋಕಕ್ಕೆ ತಿಳಿಯದ ಮಹಾ ಜೀವನದಿ. ಲೋಕಕ್ಕೆ ತಿಳಿಯದ ಮಹಾ ಜೀವನದಿ ಎಂಬ ಅಂಶವನ್ನು ಕುರಿತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಮಾನವ ಸಮಾಜ ಅಂದ್ರೆ ಮಾನವ ಸಮಾಜದಲ್ಲಿ ನಾಗರಿಕತೆ ಬೆಳಿಬೇಕಾದ್ರೆ ಇತಿಹಾಸ ಪ್ರಕಾರ ಆಲೋಚನೆ ಮಾಡುವಾಗ ಎಲ್ಲಿ ನದಿಗಳು, ನೀರಿನ ಒಂದು ಅನುಕೂಲ ಎಲ್ಲೆಲ್ಲಿ ಇರುತ್ತೋ, ಕಾಲುವೆಗಳು, ನದಿಗಳು ಎಲ್ಲೆಲ್ಲಿ ಅನುಕೂಲವಾಗಿರುತ್ತೋ ಅಂತ ಒಂದು ಸ್ಥಳದಲ್ಲಿ ಜನರು ಅಭಿವೃದ್ಧಿಯಾಗಿರುವಂತದ್ದು ನಾವು ನೋಡ್ತೀವಿ. ಇತಿಹಾಸ ಪ್ರಕಾರ ನೋಡುವಾಗ ಏನ್ರಿ, ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಹಿಬ್ರು ನಾಗರಿಕತೆ ಆಗಿರ್ಬೋದು, ಇಲ್ಲಾಂದ್ರೆ ಸಿಂಧು ನಾಗರಿಕತೆ ಆಗಿರ್ಬೋದು, ಇವೆಲ್ಲ ಒಂದು ಈ ಪ್ರಪಂಚ ದೇಶದಲ್ಲಿರುವಂತಹ ಅನೇಕ ನಾಗರಿಕತೆಗಳನ್ನ ನಾವು ನೋಡ್ತೀವಿ ಈ ಸಮಾಜದಲ್ಲಿ. ಅಂದ್ರೆ ಪ್ರಾರಂಭದಲ್ಲಿ ಅಭಿವೃದ್ಧಿಯಾಗಿ, ಅದಕ್ಕಿಂತ ಮುಂಚಿತವಾಗಿ ಏನೋ ಒಂದು ರೀತಿಯಲ್ಲಿ ಜನ ಜೀವಿಸ್ತಾ ಇದ್ರು. ಬರ್ತಾ ಬರ್ತಾ ಜನ ಅಭಿವೃದ್ಧಿಯಾಗಿದ್ದಾರೆ. ಕೆಲಸಗಳಲ್ಲಿ, ಒಂದು ನಗರಗಳಲ್ಲಿ ಜೀವಿಸುವಂತ ಒಂದು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬರ್ತಾ ಬರ್ತಾ ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ ಈ ಲೋಕದಲ್ಲಿ ಜನ ಡೆವಲಪ್ ಆಗಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನದಿಗಳು. ಎಲ್ಲೆಲ್ಲಿ ನದಿಗಳಿರುತ್ತೋ ಆ ನದಿಗಳ ಪ್ರಾಂತದಲ್ಲಿ ಜನ ಜಾಸ್ತಿ ಆ ಒಂದು ವಾಸ ಮಾಡೋದಕ್ಕೆ, ನಿವಾಸಿಸುವುದಕ್ಕೆ ಪ್ರಯತ್ನ ಮಾಡಿರುವಂತದ್ದು, ಹರಡಿರುವಂತದ್ದು, ಬೆಳೆದಿರುವಂತದ್ದು ನಾವು ನೋಡುತ್ತೇವೆ. ಪ್ರಪಂಚದಲ್ಲಿ ಒಂದು ದೊಡ್ಡ ಉದ್ದವಾಗಿರುವಂತಹ ದೊಡ್ಡ ನದಿ ಯಾವ್ದಾದ್ರು ಇದೆಯಾ ಅಂತ ನೋಡುವಾಗ ಅದು ನೈಲ್ ನದಿ ಅಂತ ಹೇಳ್ತೀವಿ. ನೈಲ್ ನದಿ ಇದು ಪ್ರಿಯರ ದೇವ್ರ ಮಕ್ಕಳಿರ ನಾವು ಬೈಬಲ್ ಗ್ರಂಥದಲ್ಲಿ ಕೂಡ ನಾವು ನೋಡ್ತೀವಿ. ಒಂದ್ ವೇಳೆ ಇತಿಹಾಸದಲ್ಲಿ ಕೂಡ ಮನುಷ್ಯರು ಸಮಗ್ರ ಇತಿಹಾಸ ಗ್ರಂಥವನ್ನು ಬರೆದಿರ್ತಾರೆ ನೋಡಿ, ಪುಸ್ತಕವನ್ನ. ಅದರಲ್ಲಿ ಕೂಡ ನೀವು ಪರಿಶೋಧನೆ ಮಾಡುವಾಗ ಈ ನೈಲ್ ನದಿ ಅನ್ನುವಂಥದ್ದು ತೋರಿಸ್ತಾರೆ ಮೊದಲನೇದಾಗಿ. ಈ ನೈಲ್ ನದಿ ಇರುವಂತ ಈ ಪ್ರಾಂತದಲ್ಲಿ ಈಜಿಪ್ಟ್ ನಾಗರಿಕತೆ ಅಭಿವೃದ್ಧಿಯಾಗುತ್ತದೆ. ಈಜಿಪ್ಟ್ ದೇಶ, ಐಗುಪ್ತ ದೇಶ, ಅಲ್ಲಿ ಡೆವಲಪ್ ಆಗಿರುವಂತದ್ದು ನಾವು ನೋಡ್ತೀವಿ. ಬೈಬಲ್ ಗ್ರಂಥದಲ್ಲಿ ಮೊಟ್ಟ ಮೊದಲು ಬರೆಯಲ್ಪಟ್ಟಿದೆ ಪ್ರೇರೆ. ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಏನ್ರಿ, ಮೆಸೊಪೊತಾಮಿಯ ನಾಗರಿಕತೆ, ಅನೇಕ ಕೆಲವು ವಿಷಯಗಳು. ಇದು ಸುಮಾರು ನೈಲು ನದಿ ಅಂತ ಇದೆಯಲ್ವಾ, ಇದು ನೋಡುವಾಗ ಸುಮಾರು 6500 ಕಿಲೋಮೀಟರ್ ದೂರ ಉದ್ದ ಇರುವಂತ ಒಂದು ದೊಡ್ಡ ನದಿ. ಮಹಾನದಿ ಅಂತೇಳಿ ಅದಕ್ಕೆ ಕರೀತಾರೆ. ಮಹಾನದಿ ಅಂತೇಳಿ, ದೊಡ್ಡ ನದಿ ಅಂತ. ಆ ನದಿ, ಆ ಪ್ರಾಂತ ಇರುವಂತ
ಆ ಒಂದು ಸ್ಥಳದಲ್ಲಿ ಅನೇಕ ಒಂದು ಜನಗಳು ಬೆಳೆಯುವಂಥದ್ದು, ಅಭಿವೃದ್ಧಿಯಾಗಿರುವಂಥದ್ದು ನಾವು ನೋಡ್ತೀವಿ. ಅದೇ ಪ್ರಕಾರ ಮೆಸಪತೋಮಿಯ ನಾಗರಿಕತೆ, ಇದಕ್ಕೆ ಕಾರಣ ಟೈಗ್ರಿಸ್ ಹಾಗೂ ಯೂಫ್ರಟಿಸ್ ನದಿ. ಇದಕ್ಕೆ ಕಾರಣ ಟೈಗ್ರಿಸ್ ಹಾಗೂ ಯೂಫ್ರಟಿಸ್ ನದಿ. ಇದು ಆದಿಕಾಂಡದಲ್ಲಿ ನೋಡ್ತೀವಿ ನಾವು. ಟೈಗ್ರಿಸ್ ನದಿ ಆಗಿರ್ಬೋದು, ಯೂಫ್ರಟಿಸ್ ನದಿ ಆಗಿರ್ಬೋದು, ಇವೆಲ್ಲ ನದಿಗಳು ಪರ್ವತದಲ್ಲಿ ಹುಟ್ಕೊಳ್ಳುತ್ತೇವೆ. ದೊಡ್ಡ ಪರ್ವತದಲ್ಲಿ ಹುಟ್ಟಿಕೊಂಡು ಅಲ್ಲಿಂದ ಹರಿತವೆ. ದೊಡ್ಡ ದೊಡ್ಡ ಪರ್ವತಗಳಿರುತ್ತೆ ನೋಡಿ, ಅಲ್ಲಿ ಹುಟ್ಟುತ್ತೆ ಉಗಮ ಸ್ಥಾನ, ಅಲ್ಲಿಂದ ಹರಿಯುತ್ತೆ. ನೀರ್ ನೋಡಿ, ಆ ಹರಿಯುವಂತದ್ದು ನೋಡಿ ಸುಮಾರು ಸಾವಿರಾರು ಕಿಲೋಮೀಟರ್ ದೂರ ಹರಿತಾ ಇರುತ್ತೆ. ಅದು ಕೂಡ ಭಯಂಕರ ವಿಸ್ತಾರವಾದಂತ ನೀರು. ಅಷ್ಟು ನೀರು ಪರ್ವತದಲ್ಲಿ ಹುಟ್ಟಿ, ಕೆಲವು ಪರ್ವತಗಳಲ್ಲಿ ಹುಟ್ಟಿ ಅಲ್ಲಿಂದ ಹರಿಯುತ್ತಾ ಅಂತ ನೋಡುವಾಗ ಹೌದು ಪ್ರಿಯರೇ, ಈ ನದಿಗಳು ಇಲ್ಲ ಕಾಲುವೆಗಳು ಈ ರೀತಿ ಪ್ರಪಂಚ ದೇಶದಲ್ಲಿ ಅಲ್ಲಲ್ಲಿ ಇರುವುದರಿಂದ ಜನ ಆ ಒಂದು ಪ್ರಾಂತದಲ್ಲಿ, ನೀರಿನ ಅನುಕೂಲ ಇರುವಂತ ಪ್ರಾಂತದಲ್ಲಿ ಜನ ವಾಸ ಮಾಡ್ತಾರೆ. ಜನ ಹಾಗೂ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು ಇರುವಂತದ್ದು. ನೀರಿನ ವ್ಯವಸ್ಥೆ ಇಲ್ಲದೆ ಹೋದ್ರೆ ಪ್ರಾಣಿಗಳು ಬಹಳ ಕಡಿಮೆ ಇರುತ್ತೆ. ನೀರಿನ ವ್ಯವಸ್ಥೆ ಇದ್ದಾಗ, ಇಲ್ಲ ಒಟ್ಟಿನಲ್ಲಿ ಒಂದು ಕೆರೆ ಇದ್ದಾಗ, ಇಲ್ಲಾಂದ್ರೆ ಒಂದು ನದಿ ಇದ್ದಾಗ, ಒಂದು ಕಾಲುವೆ ಇದ್ದಾಗ, ಆ ಪರಿಸರದಲ್ಲಿ ಈ ಕೆಲವು ಜೀವಿಗಳು ಇರುವಂತದ್ದು ನಾವು ನೋಡ್ತೀವಿ. ನಾವು ಬದುಕಬೇಕಂದ್ರೆ ಖಂಡಿತವಾಗಿ ನೀರು ಕೂಡ ಅವಶ್ಯಕತೆ ಇದೆ. ಪ್ರಿಯರ ದೇವ್ರ ಮಕ್ಕಳಿಗ ಗಮನಿಸ್ಬೇಕು. ಅದೇ ನಮ್ಮ ಭಾರತ ದೇಶದಲ್ಲೂ ಕೂಡ ಕೆಲವು ಪ್ರಾಮುಖ್ಯವಾದಂತಹ ನದಿಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಪ್ರಾಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಸಿಂಧು ನದಿ ಹಾಗೂ ಗಂಗಾ ನದಿ ಅಂತ ಹೇಳ್ತೀವಿ. ಸಿಂಧು ನದಿ, ಗಂಗಾ ನದಿ, ಇದು ಕೂಡ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ, ಒಂದೇನು ಏನ್ರಿ ಸಿಂಧು ನದಿ ಅಂತ ಇರುತ್ತಲ್ಲ, ಇದು ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಅರ್ದು ಸುಮಾರು 2700 ಕಿಲೋಮೀಟರ್ ಏನ್ರಿ 2735 ಕಿಲೋಮೀಟರ್ ಹರಿದು ಕೊನೆಯದಾಗಿ ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಗಂಗಾ ನದಿ ಬಂದು ಅದು ಕೂಡ ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಸುಮಾರು 2427 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಅದು ಸೇರಿಕೊಳ್ಳುವಂತದ್ದು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಒಟ್ಟಿನಲ್ಲಿ ಏನ್ರಿ ಕೆಲವು ಪ್ರಾಂತಗಳು ಮಹಾರಾಷ್ಟ್ರ, ಏನಪ್ಪಾ ಕೆಲವು ಆಂಧ್ರ, ಕರ್ನಾಟಕ, ಕೆಲವು ಪ್ರಾಂತಗಳನ್ನ ಹರಿದು ಕೊನೆಯದಾಗಿ ಬಂಗಾಳ ಕೊಲ್ಲಿಯಲ್ಲಿ, ಹೀಗೆ ನದಿಗಳು ಹರಿಯುವಂಥದ್ದು. ಅದೇ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ಅಂತೀವಿ. ಈ ಕಾವೇರಿ ನದಿ ಕೂಡ ಪ್ರಿಯರಾದ ದೇವರ ಮಕ್ಕಳಿರ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಅಂದ್ರೆ ಕೊಡಗು ಈ ಪ್ರಾಂತ ಇದೆಯಲ್ಲ, ಅಂದ್ರೆ ಮಡಿಕೇರಿ ಈ ಪ್ರಾಂತದಲ್ಲಿ ಬೆಟ್ಟ ತಲಕಾವೇರಿ ಎನ್ನುವಂಥದ್ದು ಈ ಒಂದು ಸ್ಥಳದಲ್ಲಿ ಹುಟ್ಟಿ ಕೆಲವು ಪ್ರಾಂತಗಳಿಂದ ಹರಿದು ಕೊನೆಯದಾಗಿ ಬಂಗಾಳ ಕೊಲ್ಲಿಯಲ್ಲಿ ಸೇರಿಕೊಳ್ಳುತ್ತೆ. ಅಂದ್ರೆ ಗಮನಿಸ್ಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ, ಕೆಲವು ನದಿಗಳು ಕೆಲವು ಪರ್ವತಗಳಲ್ಲಿ ಹುಟ್ಟಿಕೊಂಡು ಹರಿದು ಏನ್ರಿ ಕೆಲವು ಅಂದ್ರೆ ಕೊನೆಯದಾಗಿ ಸಮುದ್ರದಲ್ಲಿ ಅವು ನೀರೆಲ್ಲ ಸೇರಿಕೊಳ್ಳುವಂಥದ್ದು ನಾವು ನೋಡ್ತೀವಿ. ಎಲ್ಲೋ ಒಂದು ಸಮುದ್ರದಲ್ಲಿ ಸೇರಿಕೊಳ್ಳುವಂಥದ್ದು. ಇದು ಹುಟ್ಟಿ ಅನೇಕ ಜೀವಿಗಳಿಗೆ ಒಂದು ನೀರನ್ನು ಕೊಟ್ಟು ದಾಹವನ್ನು ತೀರಿಸಿ ಮತ್ತೆ ಎಲ್ಲಿ ಸೇರಿಕೊಳ್ಳುತ್ತೇಳಿ, ಸಮುದ್ರದಲ್ಲಿ ಸೇರಿಕೊಳ್ಳುತ್ತೆ. ಇದು ದೇವರ ಕೃಪೆ ಮೂಲಕ ಈ ಕಾರ್ಯಕ್ರಮ. ಸರ್ವ ಮಾನವರು ಜೀವಿಸ್ಬೇಕು, ಸರ್ವ ಜೀವರಾಶಿಗಳು, ಸರ್ವ ಪ್ರಾಣಿಗಳು ಜೀವಿಸ್ಬೇಕು ಅಂದಾಗ ದೇವರು ಅದ್ಭುತವಾಗಿ ಏರ್ಪಾಟ್ ಮಾಡಿದ್ದಾರೆ. ತುಂಬಾ ಜನ ದೇವರು ಇಲ್ಲ ಅಂತೇಳಿ ಮಾತಾಡ್ಕೊಳ್ತಾರೆ. ದೇವರು ಇಲ್ಲ ಅಂತ ಹೇಳುವವನು ಅವಿವೇಕಿ, ಅಜ್ಞಾನಿ.
ದೇವರು ಇಲ್ಲ ಅಂತ ಹೇಳುವವರು ಅವಿವೇಕಿಗಳು. ದೇವರು ಇಲ್ಲದೆ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಕೃಪೆಯಿಂದ, ದೇವರ ಸಹಾಯದಿಂದ ಸರ್ವ ಜೀವರಾಶಿಗಳು, ನೋಡಿ, ಪ್ರಪಂಚ ದೇಶದಲ್ಲಿ ಎಷ್ಟು ನದಿಗಳಿದೆಯೋ ಆ ನದಿಗಳಿಗೆ ಒಂದು ಚರಿತ್ರೆ ಅನ್ನೋದು, ಒಂದು ಇತಿಹಾಸ ಅನ್ನೋದು ಇರುತ್ತೆ. ಎಲ್ಲೋ ಒಂದು ಬೆಟ್ಟದಲ್ಲಿ ಹುಟ್ಟುಕೊಳ್ಳುತ್ತೆ, ಅಲ್ಲಿಂದ ಹರಿಯುವಂಥದ್ದು. ಇದು ದೇವರು ಏರ್ಪಾಟ್ ಮಾಡಿರುವಂಥದ್ದು. ಇದೇನಪ್ಪ ಅಂತ ನೋಡುವಾಗ ದೇವರು ಏರ್ಪಾಟ್ ಮಾಡಿರುವಂಥದ್ದು. ಟೋಟಲ್ ಭೂಲೋಕದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರಲ್ಲ, ನೀರಿನ ವ್ಯವಸ್ಥೆ. ಅದಕ್ಕೆ ಈ ನೀರಿನ ವ್ಯವಸ್ಥೆ ಈ ಕಾಲುವೆಗಳಿಗೆ, ಇಲ್ಲಾಂದ್ರೆ ಈ ನದಿಗಳಿಗೆ ಜೀವ ನದಿಗಳಂತೇಳಿ ಹೆಸರಿಟ್ಟಿರ್ತಾರೆ. ಜೀವ ನದಿ ಅಂದ್ರೆ ನಮ್ಮ ಜೀವಕ್ಕೆ ಇದು ಆಧಾರ ಅಂತೇಳಿ, ಜೀವ ನದಿಗಳು ಅಂತೇಳಿ. ಈ ಲೋಕದಲ್ಲಿ ಎಲ್ಲಾ ಜೀವಿಗಳು ಬದುಕಬೇಕಾದ್ರೆ ಈ ನದಿ ಅನ್ನೋದು, ನೀರನ್ನೋದು ಬಹಳ ಪ್ರಾಮುಖ್ಯವಾದದ್ದು. ನೀರು ಇಲ್ಲದೆ ಹೋದ್ರೆ, ಅದಲ್ವಾ, ಮನುಷ್ಯನು, ಸರ್ವ ಜೀವರಾಶಿಗಳು ಜೀವಿಸೋದಕ್ಕೆ ಆಗುವುದಿಲ್ಲ. ಇದು ಎಷ್ಟು ಸತ್ಯವೋ ಅದೇ ಪ್ರಕಾರ ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ಮಹಾಜೀವ ನದಿ, ಮಹಾಜೀವ ನದಿ, ಲೋಕಕ್ಕೆ ತಿಳಿಯದ ಜೀವ ನದಿ. ಈ ಲೋಕದಲ್ಲಿ 60-70 ವರ್ಷ ನಾವು ಬದುಕಬೇಕಂದ್ರೆ ನದಿಗಳು ಬೇಕು, ನೀರಿನ ವ್ಯವಸ್ಥೆ ಬೇಕು. ದೇವ್ರು ಮಾಡುವಂತ ಕೆಲಸ ಏನು? ಒಂದು ಪರ್ವತದಲ್ಲಿ ಹುಟ್ಟಿಸ್ತಾರೆ, ಅಲ್ಲಿ ನೀರೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಸಮುದ್ರದಲ್ಲಿ ನೀರು ಹಬೆಯಾಗಿ ಮಾರ್ಪಡಿಸಿ ಆ ನೀರನ್ನು ಮತ್ತೆ ತುಂಬಿಸ್ತಾರೆ. ಮತ್ತೆ ದೇವರು ನೀರನ್ನು ತುಂಬಿಸ್ತಾರೆ ಟೋಟಲ್ ಭೂಮಿಯ ಮೇಲೆ. ತುಂಬಿಸಿ ಪರ್ವತಗಳಲ್ಲಿ ಅಲ್ಲಲ್ಲಿ ಮತ್ತೆ ನೀರು ಹುಟ್ಟುವಂತೆ, ಉಕ್ಕುವಂತೆ ಮಾಡ್ತಾರೆ. ಒರತೆಗಳನ್ನ, ನೀರಿನ ಒರತೆಗಳು ಅಲ್ಲಲ್ಲಿ ಏನ್ರಿ ಉಕ್ಕುವಂತೆ ಮಾಡುವಂಥದ್ದು. ಮತ್ತೆ ಜನಗಳ ಮಧ್ಯದಲ್ಲಿ ಹರಿಯುವಂಥದ್ದು. ಇವಾಗ ನೋಡಿ, ಮಳೆ ಇಲ್ಲ ಅಂತ ತಿಳ್ಕೊಳ್ಳಿ. ಮಳೆ ಇಲ್ಲ ಅಂದಾಗ ನದಿಗಳಲ್ಲಿ ನೀರಿಲ್ಲ. ನದಿಗಳಲ್ಲಿ ಯಾಕೆ ನೀರಿಲ್ಲ? ಎಲ್ಲಿ ಉಗಮ ಸ್ಥಾನವಾಗಿದೆಯೋ ಆ ಉಗಮ ಸ್ಥಾನದಲ್ಲಿ ಕೂಡ ಏನ್ರಿ ಒಳಭಾಗದಲ್ಲಿ ನೀರಿರಲ್ಲ. ಅಲ್ಲಿ ನೀರಿದ್ರೆ ಉಕ್ಕುತ್ತೆ, ಅಲ್ಲಿ ನೀರು ಇದ್ರೆ ಉಕ್ಕುತ್ತೆ ನೀರು. ನೀರು ಇಲ್ಲದೆ ಹೋದ್ರೆ ಎಲ್ಲಿಂದ ಬರುತ್ತೆ? ಈ ನೀರು ಮತ್ತೆ ದೇವರು ಸುರಿಸ್ಬೇಕು, ದೇವರು ಸುರಿಸ್ಬೇಕು. ಯೆರೆಮೀಯ ಗ್ರಂಥದಲ್ಲಿ ಒಂದು ಮಾತನ್ನ ನಾವು ಗಮನಿಸೋಣ. ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 12ನೇ ವಚನ ಓದಿಮ. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸಮಾಡುತ್ತಾನೆ. ಎಲ್ಲರೂ ತಿಳುವಳಿಕೆ ಇಲ್ಲದೆ ಪಶುಪ್ರಾಯರಾಗಿದ್ದಾರೆ. ಸಾಕು ತಾನು ಸಾಕು ನೋಡಿದ್ರೆ, ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನ ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ. ಜನರು ಏನಾಗಿದ್ದಾರಂತೆ? ಜನರು, ಪ್ರಿಯರಾದ ದೇವರ ಮಕ್ಕಳಿರ, ತಿಳುವಳಿಕೆ ಇಲ್ಲದ ಪಶುಪ್ರಾಯರಾಗಿದ್ದಾರಂತೆ. ಪಶುಪ್ರಾಯರು, ತಿಳುವಳಿಕೆ ಇಲ್ಲದ. ಅಂದ್ರೆ ನೋಡಿ, ಇಷ್ಟೆಲ್ಲ ನೀರನ್ನು ಕೊಡುವಂತಾರೆ. ಅಂದ್ರೆ ನೀರಿಲ್ಲದೆ ಹೋದ್ರೆ ಬೆಳೆ ಇಲ್ಲ, ಜೀವ ಇಲ್ಲ, ಜೀವಿಸೋದಕ್ಕೆ ಆಗೋದೇ ಇಲ್ಲ. ಇದು ಕಾರ್ಯಕ್ರಮ ದೇವರು ಮಾಡೋ, ತನ್ನ ಶಕ್ತಿಯಿಂದ, ತನ್ನ ಜ್ಞಾನದಿಂದ ಮಾಡುವಂತ ಕಾರ್ಯಕ್ರಮ.
ಎಷ್ಟು ಅದ್ಭುತವಾದಂತ ಕಾರ್ಯಕ್ರಮ ದೇವರು ಮಾಡುವಂಥದ್ದು ಪ್ರಿಯರೇ. ದೇವರು ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 1ನೇ ವಚನ ಒಂದು ಮಾತು ಉಂಟು. ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 1ನೇ ವಚನ ಪ್ರಿಯರೇ. 47:1. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದು, ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಸಾಕು. ಅಂದ್ರೆ ದೇವಸ್ಥಾನದ ನೀರು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖಕ್ಕೆ ಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಗಮನಿಸ್ಬೇಕು, ದೇವಸ್ಥಾನದಿಂದ ಈ ನೀರು ಹೋಗ್ತದಂತೆ. ಈ ನೀರು ಯಾವುದು ಅಂತ ನೋಡುವಾಗ ಏನ್ರಿ, ಸರ್ವ ಮಾನವರು ಆತ್ಮಿಕವಾಗಿ ಜೀವಿಸೋದಕ್ಕೆ ಬೇಕಾದಂತ ನೀರಿದು. ಆತ್ಮಿಕವಾಗಿ ಜೀವಿಸೋದಕ್ಕೆ ಬೇಕಾದಂತ ನೀರು. ಪ್ರಕಟಣೆ ಗ್ರಂಥದಲ್ಲಿ ಕೂಡ ಈ ಮಾತಿರುತ್ತೆ. ಒಂದು ಮಾತು ಒಂದ್ಸಾರಿ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 22:1 ವಚನ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದ್ದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿ ಸಾಕು ನೋಡಿದ್ರ, ಇಲ್ಲಿನ ಹೊರಡ್ತಾ ಇದೆಯಂತೆ, ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅಂದ್ರೆ 22ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೀವಿ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಪಟ್ಟಣದ ಬೀದಿಯಲ್ಲಿ ಹರಿಯುತ್ತೆ ಅಂದ್ರೆ ದೇವರ ಸಿಂಹಾಸನದಿಂದ ಹೊರಡುವಂತ ಜೀವನದಿ ಏನ್ರಿ, ಜೀವಜಲದ ನದಿಯನ್ನು ದೇವರ ಸಿಂಹಾಸನದಿಂದ ಹೊರಟು ಎಲ್ಲಿಗೆ, ಅಲ್ಲಿಂದ ನದಿ ಏನ್ರಿ, ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಪಟ್ಟಣದ ಬೀದಿ ಅಂದ್ರೆ ಪ್ರತಿ ಪಟ್ಟಣಗಳ ಬಳಿಯಲ್ಲಿ ಒಂದು ಕಾಲುವೆ ಇರುತ್ತೆ, ಇಲ್ಲಾಂದ್ರೆ ಒಂದು ನದಿ ಇರುತ್ತೆ, ಇಲ್ಲ ಯಾವುದೋ ಒಂದು ನೀರಿನ ಒಂದು ಡ್ಯಾಮ್ಗಳಿರುತ್ತೆ, ಇಲ್ಲಾಂದ್ರೆ ಕೆರೆಗಳಿರುತ್ತೆ. ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ನೀರಿನ ವ್ಯವಸ್ಥೆಯನ್ನು. ಯಾಕಂದ್ರೆ ಜನರು ಎಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂದ್ರೆ ಅದರ ಬಳಿಯಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ. ಇವಾಗ ಪಟ್ಟಣದ ಬೀದಿಯಲ್ಲಿ ನೀರು ಯಾಕೆ ಹರಿತಾ ಇದೆ? ಪಟ್ಟಣದ ಬೀದಿಯಲ್ಲಿ ಯಾಕೆ ಹರಿತಾ ಇದೆ? ಯೋಹಾನನ ಸುವಾರ್ತೆಯಲ್ಲಿ ಈ ನೀರಿನ ಬಗ್ಗೆ ಪ್ರಭು ಮಾತಾಡ್ತಾರೆ. ಒಂದ್ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಗಮನಿಸೋಣ. 4ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನದಿಂದ ನೋಡೋಣ ಪ್ರಿಯರೇ. 8ನೇ ವಚನದಿಂದ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನದಿಂದ. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೆಹೂದ್ಯರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ,
ಯೆಹೂದ್ಯನಾದ ನೀನು ಸಮರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದ್ದನು. ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಸಾಕು ಆ ಸಾಕು. ಇಲ್ಲಿ ಗಮನಿಸ್ಬೇಕು, ಯೇಸು ಕ್ರಿಸ್ತರಿಗೆ ನೀರ್ ಬೇಕು. ಅಂದ್ರೆ ಈ ಕುಡಿಯೋದಕ್ಕೆ, ಈ ಶಾರೀರಕ್ಕೆ ಸಂಬಂಧಪಟ್ಟಂತ ನೀರ್ ಬೇಕು. ನೀರ್ ಕೇಳ್ತಾ ಇದ್ದಾರೆ. ಇವಾಗ ಅವ್ರು ನೋಡುವಾಗ ಸಮರ್ಯದವರು ಅಂದಾಗ ಅದು ದೊಡ್ಡ ಚರಿತ್ರೆನಿದೆ ಪ್ರೇರೆ, ಅದಿರ್ಲಿ. ಯೇಸು ಕ್ರಿಸ್ತರು ಇವರು ಯೆಹೂದ್ಯ ಕುಟುಂಬದಲ್ಲಿ ಬಂದವರು. ಯೆಹೂದ್ಯರಿಗೂ ಸಮರಿಯರಿಗೂ ಸಾಂಗತ್ಯವಿಲ್ಲ ಅಂತಾರೆ. ಅಂದ್ರೆ ಈಗಿನ ಕಾಲದಲ್ಲಿ ಕೆಲವರು ಹೇಳ್ತಾರೆ ನಮ್ದು ದೊಡ್ಡ ಜಾತಿ, ನಿಮ್ದು ಚಿಕ್ಕ ಜಾತಿ ಅಂತೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಇಂಥ ಒಂದು ಆಚಾರಗಳು, ಪದ್ಧತಿಗಳು ಹಳೆಯ ಒಡಂಬಡಿಕೆಯಲ್ಲಿ ಜನಗಳ ಮಧ್ಯದಲ್ಲಿ, ಇಲ್ಲ ಕ್ರಿಸ್ತ ಪೂರ್ವದಲ್ಲಿ ಜನಗಳ ಮಧ್ಯದಲ್ಲಿ ಇಂಥ ಆಚಾರಗಳು ಇದೆ, ಪದ್ಧತಿಗಳು. ಯೇಸು ಕ್ರಿಸ್ತ ನೋಡಿ, ಅಯ್ಯ ನೀವು ಯೆಹೂದ್ಯರು, ನಾವು ನೋಡಿದ್ರೆ ಸಮರಿಯರು, ನಮಗೂ ನಿಮ್ಗೂ ಬಳಕೆ ಇಲ್ಲ, ಸಾಂಗತ್ಯ ಇಲ್ಲ, ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾಳೆ. ಅಂದ್ರೆ ನಿಮ್ಮ ಪದ್ಧತಿಗಳು ಬೇರೆ, ನಮ್ಮ ಪದ್ಧತಿಗಳು ಬೇರೆ. ನೀವು ನೋಡಿದ್ರೆ ಒಂದು ಪರಿಶುದ್ಧರಾಗಿ ದೊಡ್ಡವರಾಗಿ ನೀವು ಕರೆಯಲ್ಪಡ್ತೀರಾ, ನಮ್ಮ ಹತ್ರ ಬಂದು ನೀರ್ ಕೇಳೋದೇನಯ್ಯ, ನಮ್ಮ ಹತ್ರ ಬಂದು ನೀರ್ ಕೇಳೋದೇನು ಅಂತೇಳಿ ಅಲ್ಲಿ ಯೇಸು ಕ್ರಿಸ್ತರಿಗೆ ಈಕೆ ಹೇಳುವಂಥದ್ದು. ಪ್ರಭು ಹೇಳುವಂತ ಮಾತೇನು, ಅಮ್ಮ ನೀರು ಕೊಡಮ್ಮ, ನಾನೊಂದು ನಿಮ್ಗೆ ಜೀವಕರವಾದಂತ ನೀರು ಕೊಡ್ತೀನಿ ಅಂತ ಹೇಳ್ತಾರೆ. ಜೀವಕರವಾದಂತ ನೀರು, ಈ ನೀರು ಕೊಡಮ್ಮ, ನನ್ ಜೀವಕರವಾದಂತ ನೀರು. ಅಲ್ಲಿ ಏನಪ್ಪಾ ಅಂದ್ರೆ ಈ ಕುಲ, ಜಾತಿ, ಮತ ಯಾವ ಭೇದ ಇಲ್ಲ ಅಂತ ತೋರಿಸೋದಕ್ಕೆ ಇಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಜಾತಿ, ಕುಲ ಇವು ಯಾವ್ದಿಲ್ಲ, ದೇವರ ಮಕ್ಕಳು ಎಲ್ಲರೂ ಒಂದೇ ಅಂತೇಳಿ ತೋರಿಸೋದಕ್ಕೆ ಈ ಒಂದು ಇಲ್ಲಿ ಒಂದು ಸಂದರ್ಭ ನಡೆಯುತ್ತೆ. ಯಾಕಂದ್ರೆ ಸಮರಿಯರಿಗೂ ಯೆಹೂದ್ಯರಿಗೂ ಏನಿಲ್ಲ ಅಂತ ಹೇಳ್ತಾರೆ. ಸಮರಿಯದವಳ ಆತನಿಗೆ, ಯೆಹೂದ್ಯನಾದ ನೀನು ಸಮರಿಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಯಾಕಂದ್ರೆ ಯೆಹೂದ್ಯರಿಗೂ ಸಮರಿಯದವರಿಗೂ ಬಳಕೆ ಇಲ್ಲದಿರಲಾಗಿ. ಗಮನಿಸ್ರಿ, ಇದು ಈ ಸಮಾಜದಲ್ಲಿ, ಅಂದ್ರೆ ಒಂದು ಕಾಲದಲ್ಲಿ ಯೆಹೂದ್ಯರ ಬಳಿಯಲ್ಲಿದೆ, ಅದೇ ಪ್ರಕಾರ ನಮ್ಮ ಭಾರತ ದೇಶದಲ್ಲೂ ಕೂಡ ಏನದು ಈ ಕುಲ, ಜಾತಿ, ವರ್ಣಭೇದನೆ ಅಂತ ಬಹಳ ಇದೆ ರೀ, ಬಹಳ ಇದೆ, ದೊಡ್ಡ ಹುಚ್ಚು. ಇವ್ರು ಹಾಗೆ, ಇವ್ರು ಹೀಗೆ ಏನಿಲ್ಲ. ಅಂದ್ರೆ ಇವ್ರು ಏನಪ್ಪಾ ಅಂದ್ರೆ ಹುಚ್ಚು, ಇದು ಮತಕ್ಕೆ ಸಂಬಂಧಪಟ್ಟಂತ ಹುಚ್ಚುಗಳು ಇವೆಲ್ಲ. ಸರ್ವಮಾನವರು ಸಾಕ್ಷಾತ್ ದೇವರ ಮಕ್ಕಳು ಎನ್ನುವಂಥದ್ದು ಮರೆತಿರ್ತಾರೆ. ದೇವರ ಮಕ್ಕಳು ಅಂತ ಮರೆಸುವಂಥದ್ದು, ಮರೆ ಮಾಡುವಂಥದ್ದೇ ಈ ಮತಗಳು, ಜಾತಿಗಳು, ಕುಲಗಳು. ದೊಡ್ಡ ದೊಡ್ಡ ಕೋಟೆಗಳಿವು, ದೊಡ್ಡ ದೊಡ್ಡ ಗೋಡೆಗಳಿವು ಈ ಸಮಾಜದಲ್ಲಿ ಮನುಷ್ಯರು ಕಟ್ಟಿಕೊಂಡಿರುವಂಥದ್ದು. ಆದ್ರೆ ಎಲ್ಲಾರು ಕೂಡ ಒಂದೇ, ಎಲ್ಲಾರು ದೇವರ ಮಕ್ಕಳು, ದೇವರ ಪ್ರಜೆಗಳು, ಎಲ್ಲಾರು ಒಂದೇ ದೇವರ ಪ್ರಜೆಗಳು. ಈ ಮಾತು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಅಲ್ಲಿ ತೋರಿಸುವಂಥದ್ದು. ಎರಡನೇದಾಗಿ ಇಲ್ಲಿ ಆಕೆಗೆ ಒಂದು ಮಾತು ಹೇಳ್ತಾರೆ. ಆಕೆಗೆ ಹೇಳುವಂತ ಮಾತು ಏನ್ ಮಾತಪ್ಪ ಅಂತ ನೋಡುವಾಗ, ಕೆಳಗಡೆ ಮಾತು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಆತನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಜೀವಕರವಾದ ನೀರು? ಅಂದ್ರೆ ಈಗೇನ್ ಅಂದುಕೊಳ್ಳುವಂಥದ್ದೇನು? ಅದೇ ಭೌತಿಕವಾದ ನೀರೇ ಅಂದುಕೊಳ್ತಾಳೆ. ಜೀವಕರವಾದ ನೀರು ಅಂದಾಗ ಈಕೆ ಅಂದುಕೊಳ್ಳುವಂಥದ್ದು ಕೂಡ ಈ ಭೌತಿಕವಾದದ್ದೇ ಅಂದುಕೊಳ್ತಾ ಇದ್ದಾಳೆ. ಆದರೆ ಪ್ರಿಯರ ದೇವ್ರ ಮಕ್ಕಳಿರ, ಇಲ್ಲಿ 13ನೇ ವಚನವನ್ನು ಗಮನಿಸೋಣ ನಾವು. 13ನೇ ವಚನ
ಹನ್ನೆರಡನೇ ವಚನದಿಂದ ಓದಮ್ಮ. 12ನೇ ವಚನದಿಂದ ಓದು. ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನು, ಅವನ ಮಕ್ಕಳು, ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು, ಏಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀಡರಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀಡರಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದ್ದನು. ಸಾಕು, ನೋಡಿದ್ರ? ಅಂದ್ರೆ ಈ ಭೂಮಿ ಮೇಲೆ ನಾವು ಕುಡಿಯುವಂತ ನೀರಿದೆ ನೋಡಿ, ಈ ನೀರ್ ಕುಡಿದಾಗ ಮತ್ತೆ ನಮ್ಗೆ ಖಂಡಿತವಾಗಿ ನೀರ್ ಬೇಕು. ಯಾಕಂದ್ರೆ ಪ್ರಾಣ ಇರೋ ತನಕ, ಈ ಶರೀರ ಇರೋ ತನಕ, ಈ ಶರೀರದಲ್ಲಿ ಇರೋ ತನಕ, ಈ ದೇಹದಲ್ಲಿ ಇರೋ ತನಕ ನೀರು ಬೇಕು, ಆಹಾರ ಬೇಕು, ಗಾಳಿ ಬೇಕು, ಬಿಸಿಲು ಬೇಕು, ಎಲ್ಲ ಬೇಕಾಗತ್ತೆ. ಪಂಚಭೂತಗಳು ಅದಲ್ವಾ? ನೀರು ಬೇಕು, ಗಾಳಿ ಬೇಕು, ಆಹಾರ ಬೇಕು, ಎಲ್ಲ ಬೇಕು. ಪ್ರಾಣ ಇರೋ ತನಕ ಬೇಕೇ ಬೇಕು. ಊಟ ಮಾಡಿದ್ಮೇಲೆ ಮತ್ತೆ ಹಸಿವಾಗತ್ತೆ, ನೀರ್ ಕುಡಿದ್ಮೇಲೆ ಮತ್ತೆ ನೀರಡಿಕೆ ಆಗತ್ತೆ. ಆದರೆ ನಾನು ಕೊಡುವಂತ ನೀರು ಕುಡಿದ್ರೆ ಅಮ್ಮ ನಾನು ಕೊಡುವಂತ ನೀರು ಕೊಟ್ರೆ ಏನಾಗತ್ತೆ ಅಂತ ಹೇಳ್ತಾರೆ? ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ನಾನು ಕೊಡುವಂತ ನೀರು ನಿತ್ಯ ಜೀವಕ್ಕೆ. ಯಾವ ಜೀವಕ್ಕೆ ಏನ್ರಿ? ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ನಿತ್ಯ ಜೀವವನ್ನು ಉಂಟು ಮಾಡುವಂತ ಹೊರತೆ ಅಂದ್ರೆ ನೀರಿನ ನದಿಗಳು ಏನ್ರಿ, ಎಲ್ಲೋ ಒಂದು ಕಡೆ ಉಗಮವಾಗುತ್ತೆ, ಎಲ್ಲೋ ಒಂದು ಕಡೆ ಹುಟ್ಟಿಕೊಳ್ಳುತ್ತೆ. ಪರ್ವತದ ಮೇಲೆ ಹುಟ್ಟಿಕೊಳ್ಳುತ್ತೆ, ಹೌದಲ್ವಾ? ಅಲ್ಲಲ್ಲಿ ಪರ್ವತಗಳಿರುತ್ತಲ್ಲ, ಪರ್ವತಗಳ ಮೇಲೆ ಅಲ್ಲಲ್ಲಿ ಹುಟ್ಟಿಕೊಳ್ಳುವಂಥದ್ದು ನದಿಗಳ ಇತಿಹಾಸವನ್ನ ನಾವು ನೋಡ್ತೀವಿ ಪ್ರಿಯರೇ. ನದಿಗಳ ಚರಿತ್ರೆ, ಎಲ್ಲಾ ನದಿಗಳ ಚರಿತ್ರೆಯನ್ನು ನೀವು ಗಮನಿಸ್ರಿ, ಹೆಚ್ಚಾಗಿ ಪರ್ವತಗಳ ಮೇಲೆ ಅಲ್ಲಿ ಹುಟ್ಟಿಕೊಳ್ಳುತ್ತೆ. ಇವಾಗ ಜೀವಕರವಾದಂತ ಈ ನೀರು ಯಾವ ಪರ್ವತದಲ್ಲಿ ಹುಟ್ಟಿಕೊಳ್ತಾ ಇದೆ? ಜೀವಕರವಾದಂತ ಈ ನೀರು ಯಾವ ಪರ್ವತದಲ್ಲಿ ಹುಟ್ಟಿಕೊಳ್ತಾ ಇದೆಯಾ? ನನ್ನಲ್ಲಿ ಹುಟ್ಟುವಂತ ನೀರು ಅಂತಾರೆ. ಏನ್ರಿ, ಯೇಸು ಕ್ರಿಸ್ತರು ಕೂಡ ಒಂದು ಪರ್ವತಕ್ಕೆ ಹೋಲಿಸಿಲ್ವಾ ಅಂತ ನೋಡುವಾಗ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ ಅಂದ್ರೆ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44ನೇ ವಚನವನ್ನ ನಾವು ಗಮನಿಸೋಣ. 44ನೇ ವಚನ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 44ನೇ ವಚನ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ಸಾಕು. ಇಲ್ಲಿ ಗಮನಿಸ್ಬೇಕು ಪ್ರತಿಯೊಬ್ಬರು ಕೂಡ. ಒಂದು ಗುಂಡು ಬಂಡೆ ಬಂದಿದೆ ಅಂದ, ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆ, ಬೆಟ್ಟದೊಳಗಿಂದ ಗುಂಡು ಬಂದ ಮೇಲೆ ಆ ಪ್ರತಿಮೆಯನ್ನ ಚೂರು ಚೂರು ಮಾಡಿದ ಮೇಲೆ ಇದು ಮಹಾಪರ್ವತವಾಗುತ್ತೆ ಅನ್ನುವಂಥದ್ದು ನೋಡ್ತೀವಿ. ಬೆಟ್ಟದೊಳಗಿಂದ ಬಂದಿರೋದು ಈ ಗುಂಡು ಬಂಡೆ ಮಹಾಪರ್ವತವಾಗುವಂಥದ್ದು ನೋಡುವಂಥದ್ದು. ಎಲ್ಲಿರುತ್ತೆ ಆ ಮಾತಪ್ಪ ಅಂದ್ರೆ 33ನೇ ವಚನ, ಇಲ್ಲ 32ನೇ ವಚನವನ್ನು ನೋಡೋಣ. 32ನೇ ವಚನ. ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ, ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು
ಕಬ್ಬಿಣ ಮಣ್ಣು ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಯಾರನ್ನ ಕುರಿತು? ಯೇಸು ಕ್ರಿಸ್ತರನ್ನು ಕುರಿತು, ಯೇಸು ಕ್ರಿಸ್ತರ ಸಭೆಯನ್ನ ಕುರಿತು, ಯೇಸು ಕ್ರಿಸ್ತರ ಸಭೆಯನ್ನು ಕುರಿತು. ಮಹಾಪರ್ವತ ಆಗುತ್ತಂತೆ. ಅಂದ್ರೆ ಈ ಬೆಟ್ಟದೊಳಗಿಂದ ಗುಂಡು ಬಂಡೆ ಬರುತ್ತೆ. ಬೆಟ್ಟದೊಳಗಿಂದ ಅಂದಾಗ ಯಾವ ಬೆಟ್ಟ? ಯೆಹೂದ್ಯ ಎನ್ನುವಂತ ಬೆಟ್ಟ, ಯೆಹೂದ್ಯರು ಎಂಬ ಬೆಟ್ಟದೊಳಗಿಂದ ಗುಂಡು ಬಂಡೆ. ಈ ಗುಂಡು ಬಂಡೆ ಬಂದು ಯಾವ್ದು ನೋಡಿಯುತ್ತೆ? ಆ ಪ್ರತಿಮೆ ಎಂದಾಗ 4 ಸಾಮ್ರಾಜ್ಯಗಳನ್ನು ಉಳಿಯುತ್ತೆ. ಅದನ್ನು 4 ಸಾಮ್ರಾಜ್ಯಗಳನ್ನು ನೋಡುದು, ಅದನ್ನ ಪುಡಿ ಮಾಡಿ ಆಮೇಲೆ ಈ ಗುಂಡು ಬಂಡೆ ಏನಾಗುತ್ತೆ? ಮಹಾಪರ್ವತವಾಗುತ್ತೆ ಅಂತ ನೋಡ್ತೀವಿ. ಮಹಾಪರ್ವತ ಅಂದ್ರೆ ಸಭೆ. ಈ ಸಭೆ ಮಹಾಪರ್ವತದಲ್ಲಿ ಏನ್ ಹುಟ್ಟುತ್ತೆ? ನದಿ. ಯಾವ ನದಿ? ಜೀವನದಿ. ಯಾವ ನದಿ ಮಹಾಪರ್ವತದಲ್ಲಿ ಹುಟ್ಟುವಂಥದ್ದು? ಏನ್ರಿ? ಜೀವನದಿ. ಭೂಮಿಯ ಮೇಲೆ ಎಲ್ಲಾ ಪರ್ವತಗಳೆಲ್ಲ, ಅಂದ್ರೆ ಎಲ್ಲಾ ನದಿಗಳನ್ನ ನೀವು ಇತಿಹಾಸವನ್ನ ಪರಿಶೋಧನೆ ಮಾಡುವಾಗ ಇದೊಂದು ಪರ್ವತದ ಮೇಲೆ ಅದೊಂದು ಪರ್ವತದ ಮೇಲೆ ಇಂತಿಂತ ಕಡೆ ಹುಟ್ಟಿಕೊಂಡಿದೆ, ಮತ್ತೆ ಕೊನೆಯದಾಗಿ ಅದು ಎಲ್ಲಿಗೋಗುತ್ತೆ ಅಂತ ಸಮುದ್ರದಲ್ಲಿ ಸೇರಿಕೊಳ್ಳುತ್ತೆ. ಅರಬ್ಬಿ ಸಮುದ್ರ ಆಗಿರ್ಬೋದು, ಇಲ್ಲಾಂದ್ರೆ ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ಆಗಿರ್ಬೋದು, ಈ ಕಡೆ ಆಗಿರ್ಬೋದು, ಆ ಕಡೆ ಆಗಿರ್ಬೋದು, ಯಾವ ಕಡೆ ಒಂದು ಕಡೆ ಸೇರಿಕೊಳ್ಳುತ್ತೆ ಪ್ರಿಯರ ಒಟ್ಟಿನಲ್ಲಿ. ಹೌದಲ್ವಾ? ಇವಾಗ ಗಮನಿಸ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ, ನಮ್ಮನ್ನ ಆತ್ಮಿಕವಾಗಿ ನಡೆಸುವಂತ, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತ ಮಹಾ ಜೀವನದಿ ಎಲ್ಲಿಂದ ಹುಟ್ಟುತ್ತೆ? ಪರ್ವತ. ಯಾವ ಪರ್ವತ? ಯೇಸು ಕ್ರಿಸ್ತರೆಂಬ ಪರ್ವತ. ಆ ಪರ್ವತದಲ್ಲಿ ಹುಟ್ಟಿ ಏನ್ರಿ ಎಲ್ಲಾ ಬೀದಿಗಳಲ್ಲಿ ಹರಿಯುತ್ತೆ. ಎಲ್ಲಾ ಬೀದಿಗಳಲ್ಲಿ ಯಾಕೆ? ಎಲ್ಲರಿಗೂ ಜೀವ ಕೊಡೋದಿಕ್ಕೆ. ಯಾರು ಇದು ಜೀವ ನದಿ ಅಂತೇಳಿ ಅರ್ಥ ಮಾಡ್ಕೊಳ್ತಾರೋ, ಅರ್ಥ ಮಾಡಿ ಸೇವಿಸ್ತಾರೋ, ಅರ್ಥ ಮಾಡಿ ಇದನ್ನು ಸ್ವೀಕರಿಸ್ತಾರೋ, ಅವರಲ್ಲೇನಿರುತ್ತೆ? ಜೀವ ಇರುತ್ತೆ. ನೋಡಿ, ಒಂದು ಸಾರಿ ಪ್ರಿಯರ ದೇವರ ಮಕ್ಕಳಿರ, ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37-38ನೇ ವಚನ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದ್ದನು. ಸಾಕಮ್ಮ. ನೋಡಿ, ಆ ಜಾತ್ರೆಯ ಮಹಾ ದಿವಸದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಜೀವಕರವಾದ ನೀರಿನ ಹೊಳೆಗಳು ಹರಿಯುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಅಪೋಸ್ತಲರಿದ್ದಾರಲ್ಲ, ಅಪೋಸ್ತಲರು ಏನ್ರಿ, ಯೇಸು ಕ್ರಿಸ್ತರೆಂಬ ಜೀವಕರವಾದ ನೀರನ್ನ ಅವರು ಸೇರಿಸ್ಕೊಂಡಿದ್ದಾರೆ. ಇವ್ರ ಹೊಟ್ಟೆ ಒಳಗಿಂದ ಏನ್ ಬರ್ತಾ ಇದೆ? ಏನು ಉಕ್ಕುತ್ತಾ ಇದೆ? ಏನು? ಜೀವಕರವಾದ ನೀರಿನ ಹೊಳೆಗಳು, ನೀರಿನ ಹೊರೆತೆಗಳು
ಏನ್ರಿ, ನೀರು ಹುಟ್ಟುವಂತ ಸ್ಥಳ, ಜೀವಕರವಾದಂತ ನೀರು ಹುಟ್ಟುವಂತ ಸ್ಥಳ. ಯಾರಿಗೆ ಅನುಕೂಲವಾಗಿರ್ಬೇಕು, ಯಾರಿಗೆ ಒಳಪಟ್ಟಾಗಿರ್ಬೇಕು? ಯೇಸು ಕ್ರಿಸ್ತರಿಗೆ ಒಳಪಟ್ಟು ಯೇಸು ಕ್ರಿಸ್ತರಲ್ಲಿ ಇದ್ದಾಗ, ಯೇಸು ಕ್ರಿಸ್ತರಲ್ಲಿ ಇದ್ದಾಗ ಅಂದ್ರೆ ಯೇಸು ಕ್ರಿಸ್ತರೇ ಮಹಾ ಜೀವನದಿ, ಯೇಸು ಕ್ರಿಸ್ತರೇ ಮಹಾಜೀವನದಿ. ಮಹಾಜೀವನದಿ ಆಗಿರುವಂತಹ ಆತನ ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ, ನನ್ನ ಮಾತನ್ನ ನೀವು ಗ್ರಹಿಸಿಕೊಂಡು ನನ್ನ ಮಾತಿಗೆ ನೀವು ವಿಧೇಯರಾದ್ರೆ ನಿಮ್ಮಲ್ಲಿ ನೀರಿನ ಹೊರತೆಗಳನ್ನು ಹುಟ್ಟಿಸ್ತೀನಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ, ನಿಮ್ಮ ಹೊಟ್ಟೆಯಲ್ಲಿ, ನಿಮ್ಮ ನಿಮ್ಮ ಹೊಟ್ಟೆಯಲ್ಲಿ ಅಂದ್ರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ದೇವ್ರ ವಾಕ್ಯ ಇದೆಯಲ್ಲ, ದೇವ್ರ ವಾಕ್ಯ, ಈ ದೇವರ ವಾಕ್ಯ ಇಲ್ಲದೆ ಹೋದ್ರೆ ಜೀವ ಇಲ್ಲ ಮನುಷ್ಯನಿಗೆ. ದೇವರ ವಾಕ್ಯ ಇಲ್ಲದೆ ಹೋದ್ರೆ ನಿತ್ಯ ಜೀವ ಇಲ್ಲ. ನೀರು ಇಲ್ಲದೆ ಹೋದರೆ ಭೌತಿಕವಾಗಿ ಜೀವ ಇಲ್ಲ. ಅದೇ ಪ್ರಕಾರ ಪರಲೋಕಕ್ಕೆ ಸಂಬಂಧಪಟ್ಟಂತ ಜೀವವನ್ನ ಪಡ್ಕೊಳ್ಬೇಕಾದ್ರೆ, ನಿತ್ಯ ಜೀವವನ್ನ ಪಡ್ಕೊಳ್ಬೇಕಾದ್ರೆ ಈ ನೀರಿನ ಹೊರತೆಗಳು ಇರಬೇಕು. ನೀರಿನ ಹೊಳೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ನೀರಿನ ಹೊಳೆ, ಜೀವಕರವಾದದ್ದು, ಮಹಾಜೀವನದಿ. ಟೋಟಲ್ ಲೋಕದಲ್ಲಿ ಈ ನೀರಿನಗೋಸ್ಕರ ಜಗಳ. ದೇವರ ವಾಕ್ಯ ಎಂಬ ನೀರಿನಗೋಸ್ಕರ ಯಾರಿಗಾದ್ರೂ ಹೋರಾಟ ಇದೆಯಾ? ಹೋರಾಟ ಇದೆಯಾ? ನಮ್ಗೆ ನೀರು ಸಿಗ್ತಾ ಇಲ್ಲ ಯಾ, ನಮ್ಗೆ ನೀರು ಸಿಗ್ತಾ ಇಲ್ಲ ಯಾ, ನಮ್ಗೆ ಆತ್ಮಿಕವಾದಂತ ನೀರ್ ಬೇಕಯ್ಯ. ಯಾರಿಗೂ ಹೋರಾಟ ಇದೆಯಾ? ಎಲ್ಲ ಸತ್ತ ಶವಗಳು. ಸತ್ತ ಶವಗಳಿಗೆ ಏನಾದ್ರೂ ಹೋರಾಟ ಇರುತ್ತಾ? ಸತ್ತ ಶವಗಳಿಗೆ ಏನಾದ್ರೂ ಹೋರಾಟ ಇರುತ್ತೆ ಪ್ರಿಯರೇ? ಈ ನೀರಿನ ಹೊಳೆಗಳಿಗೋಸ್ಕರ, ಈ ಭೂಲೋಕದಲ್ಲಿ ನೀರಿನ ಹೊರತೆಗೋಸ್ಕರ, ನೀರಿನಗೋಸ್ಕರ ಜಗಳ ಇದೆಯೇ ವಿನಃ ಆತ್ಮಿಕವಾದಂತ ನೀರು ಬೇಕಯ್ಯ, ನಮ್ಗೆ ನಿತ್ಯ ಜೀವ ಬೇಕಯ್ಯ, ನಾವು ಪರಲೋಕ ಬೇಕಯ್ಯ, ನಮ್ಗೆ ಪರಲೋಕವನ್ನು ಸಂಪಾದನೆ ಮಾಡ್ಕೊಳ್ಬೇಕಯ್ಯ ಅಂತೇಳಿ ಯಾರಿಗಾದ್ರೂ ತವಕ ಇದೆಯಾ? ಯಾರಿಗಾದ್ರೂ ಕಷ್ಟ ಇದೆಯಾ? ಯಾರಿಗಾದ್ರೂ ಹೋರಾಟ ಇದೆಯಾ? ಹೋರಾಟ ಯಾಕಿಲ್ಲ? ನೀವು ಜೀವಿಸುವಂತ ಹೆಸರು ಮಾತ್ರ ನಿಮ್ಗಿದೆ, ಆದ್ರೆ ನನ್ನ ದೃಷ್ಟಿಯಲ್ಲಿ ಸತ್ತ ಶವಗಳು. ಮೃತರು ಹೋರಾಟ ಮಾಡ್ತಾರ? ಅಯ್ಯ ಅಮ್ಮ, ಮೃತರು ಹೋರಾಟ ಮಾಡ್ತಾರ? ಮೃತರು ಹೋರಾಟ ಮಾಡಲ್ಲ. ಮೃತರಿಗೆ ನೀರು ಬೇಕಾಗಿಲ್ಲ. ಮೃತರು ಏನ್ ಮಾಡ್ತಾರಪ್ಪ ಅಂದ್ರೆ, ನಮ್ಗೆ ಯಾರು ನೀರು ಬೇಕಾಗಿಲ್ಲ, ನಾವು ಸತ್ತ ಶವಗಳು, ಅವಶ್ಯಕತೆ ಇಲ್ಲ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿಗೆ ಶವಗಳೇನಾದ್ರೂ ಆ ಕಡೆ ಈ ಕಡೆ ತಿರ್ಗಾಡ್ತಾವ? ಮೃತರು ಲೋಕದಗೋಸ್ಕರ ತಿರುಗಾಡ್ತಾರೆ. ನಿಜವಾದ ಏನ್ರಿ ವಾಕ್ಯವನ್ನು ತಿಳಿದವರಿದ್ದಾರಲ್ಲ, ಅವರಲ್ಲಿ ಜೀವ ಇದೆ. ಯೇಸು ಕ್ರಿಸ್ತರೆಂಬ ಏನ್ರಿ ಮಹಾಜೀವ ನದಿಯನ್ನ ಉಗಮ ಸ್ಥಾನವನ್ನು ಸೇರಿಸಿಕೊಂಡಾಗ, ಒಳಪಟ್ಟಾಗ, ವಿಧೇಯರಾದಾಗ ಆ ಜೀವನ ನದಿ ಹೊಳೆ ಹರಿತಾ ಇರುತ್ತೆ. ಪಟ 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 ಅಂತ ಉಕ್ಕುತ್ತಾ ಇರುತ್ತೆ ನೀರಿನ ಹೊಳೆ. ಯಾವಾಗಾದ್ರೂ ಮಾತಾಡಿದ್ರೆ ಅದ್ಭುತವಾದ, ಅಂದ್ರೆ ಜೀವಕರವಾದದ್ದು. ಇನ್ನೊಂದು ಆತ್ಮ ಬಲಪಡುವ ರೀತಿಯಲ್ಲಿ ಇರುತ್ತೆ ಆ ನದಿಯ ನೀರು. ಕೆಲವರು ಏನಪ್ಪಾ ಅಂದ್ರೆ ಕೊಳುಕು ಮೋರಿ ನೀರು ಹರಿಸ್ತಾ ಇರ್ತಾರೆ. ಇನ್ನು ಕೆಲವರು ಏನಪ್ಪಾ ಅಂತ ನೋಡುವಾಗ ಸೈತಾನ ಮೂಲಕ ಹುಟ್ಟುವಂತ ನೀರು, ಅದೇನಪ್ಪಾ ಅಂತಂದ್ರೆ ಲೋಕದ ಹೊಲಸು. ಎರಡು ರೀತಿಯಲ್ಲಿ ನೀವು ಗಮನಿಸ್ಬೇಕಾಗತ್ತೆ. ಇದು ಆರೋಗ್ಯಕರವಾದಂತ ನೀರ, ಕಲ್ತಿ ನೀರ? ಯಾಕಂದ್ರೆ ಈ ಸಮಾಜದಲ್ಲಿ ಕೂಡ ನೀರನ್ನ ಕಲ್ತಿ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಇದು ಜೀವಕರವಾದ ನೀರು ಅಂತೇಳಿ ಒಂದು ಬಾಟಲ್ ಮೇಲೆ ಒಂದು ಟೈಟಲ್ ಹಾಕಿ, ಇದು ಜೀವಕರವಾದಂತ ನೀರ್ ಅಂತೇಳಿ ಒಂದು ರೀತಿಯಲ್ಲಿ ಹಾಕಿ ಮಾರಾಟ ಮಾಡ್ತಾ ಇರ್ತಾರೆ. ಅದು ಕೂಡ ಕಲ್ತಿ ಇರುತ್ತೆ, ಕಲ್ತಿ ಮಾಡಿರ್ತಾರೆ. ದೇವ್ರು ಕೊಟ್ಟಂತ ನೀರನ್ನು, ಭೌತಿಕವಾಗಿ ದೇವ್ರು ಕೊಟ್ಟಂತ ನೀರನ್ನು ಕೂಡ ಕಲ್ತಿ ಮಾಡಿ ಮಾರಾಟ ಮಾಡ್ತಾರೆ. ಅದೇ ಪ್ರಕಾರ ದೇವರ ವಾಕ್ಯ ಎಂಬಂತ ನೀರನ್ನು ಕೂಡ ಕೆಲವರು ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಮಾರಾಟ. ಯಾತಕ್ಕಾಗಿ ಮಾರಾಟ, ಹೇಗೆ ಮಾರಾಟಪ್ಪ ಅಂತ ನೋಡುವಾಗ ಇದು ಒಂದು ರೀತಿಯಲ್ಲಿ ಮಾರಾಟ ನಡೀತಾ ಇದೆ. ದೇವರೇನೋ ಈ ನೀರು ಉಚಿತವಾಗಿ ಕೊಟ್ಟಿರುವಾಗ, ನೀವು ಈ ನೀರನ್ನು ಕುಡಿದು ಆರೋಗ್ಯವಾಗಿರ್ಬೇಕಂತ ಹೇಳಿರುವಾಗ, ಅರ್ಥ ಮಾಡ್ಕೊಂಡವರು ಎಷ್ಟು ಜನ ಇದ್ದಾರೆ? ಅರ್ಥ ಮಾಡಿಕೊಂಡು ವಿಧೇಯರಾದವರು ಎಷ್ಟು ಜನ ಇದ್ದಾರೆ? ಅರ್ಥ ಮಾಡಿಕೊಂಡವರು ದೇವರಿಗೆ ಒಳಪಟ್ಟು ಆ ನೀರನ್ನ ಸೇವಿಸಿ, ಆ ನೀರನ್ನ ಕುಡಿದು ಆಮೇಲೆ ಇನ್ನೊಬ್ಬರಿಗೆ ಕೊಡೋರು ಯಾರಿದ್ದಾರೆ? ಏನ್ರಿ ಅಪೋಸ್ತಲರಿದ್ದಾರಲ್ಲ, ಇವರು ಆ ನೀರಿನ ಏನ್ರಿ
ಮಹಾನದಿಯಾಗಿರುವಂತ ಯೇಸು ಕ್ರಿಸ್ತರನ್ನು ಸೇರಿಸಿಕೊಂಡು ಇವರು ಕೂಡ ಇವರಲ್ಲೂ ಕೂಡ ನೀರಿನ ಹೊಳೆಗಳನ್ನ ಏನ್ರಿ ಆ ಮತ್ತೆ ಹುಟ್ಟಿಸಿಕೊಂಡು, ಅಂದ್ರೆ ದೇವರ ಕೃಪೆ ಮೂಲಕ ಅನೇಕರಿಗೆ ಏನ್ ಮಾಡಿದ್ದಾರೆ ಹೇಳಿ, ಅನೇಕರಿಗೆ ಪ್ರಿಯರ ದೇವ್ರ ಮಕ್ಕಳಿರ ನೀರಿನ ಹೊಳೆಗಳು ಅನೇಕರಿಗೆ ಕೊಟ್ಟಿದ್ದಾರೆ, ಅನೇಕರಿಗೆ ಅರಿಯುವಂತೆ. ನೋಡಿ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಅಪೋಸ್ತಲರಲ್ಲಿ ನೀರಿನ ಹೊಳೆ ಹರಿದಿದೆ. ಆರೋಗ್ಯಕರವಾದ ನೀರು, ಆರೋಗ್ಯಕರವಾದಂತ ನೀರು, ನಿತ್ಯ ಜೀವಕ್ಕೆ ಸೇರಿಸುವಂತ ನೀರು, ನಿತ್ಯ ಜೀವಕ್ಕೆ ಸೇರಿಸುವಂತ ನೀರು, ಹೊಳೆಗಳು, ನದಿಗಳು, ಹೃದಯದಲ್ಲಿ ಜೀವಕರವಾದ ನದಿ, ಮಹಾನದಿ. ಮಹಾನದಿ ಯೇಸು ಕ್ರಿಸ್ತರಾಗಿರುವಾಗ ಆ ಮಹಾನದಿ ಯೇಸು ಕ್ರಿಸ್ತರೆಂಬ ಬೆಟ್ಟದ ಮೂಲಕ ಆ ನದಿಯ ನೀರನ್ನು ಏನ್ರಿ ಹುಟ್ಟಿಸಿ ಟೋಟಲ್ ಪ್ರಪಂಚದಲ್ಲಿ ಹರಡಿಸುವಾಗ ಆ ನೀರಿನ ಬಳಿಯಲ್ಲಿ ಆ ನೀರನ್ನ, ಅಂದ್ರೆ ಆ ಯೇಸು ಕ್ರಿಸ್ತರನ್ನು ಅಂಟಿಕೊಂಡು ಆತನನ್ನು ಸೇರಿಸಿಕೊಂಡು ಆತನಲ್ಲಿದ್ದು ಅಭಿವೃದ್ಧಿಯಾದಾಗ ಪ್ರಿಯರೇ, ಅವರಲ್ಲಿ ಕೂಡ ಏನ್ರಿ ನೀರಿನ ಹೊಳೆ ಹೊಟ್ಟೆಯೊಳಗಿಂದ ಬರುತ್ತೆ. ಹೊಟ್ಟೆಯೊಳಗಿಂದ ಇವು ಬರ್ತಾ ಇದೆಯಾ ಮಾತುಗಳು? ಬರ್ತಾ ಇದೆ ಮಾತುಗಳು. ನಮ್ಮ ಕರ್ನಾಟಕದಲ್ಲಿ ಕೂಡ ನೀರಿನ ಹೊಳೆಗಳು ಹುಟ್ಟುವಂತ ಸ್ಥಳಗಳು ನಮ್ಮ ಸಭೆ ಮೂಲಕ ಅನೇಕ ಮಂದಿ ಯುವಕರು ನಿನ್ನೆ ನೋಡಿದೀವಲ್ವ, ರ್ಯಾಂಕರ್ಸ್ ಅಂದ್ರೆ ಹೊಟ್ಟೆ ಒಳಗಿಂದ ನೀರಿನ ಹೊಳೆಗಳು ಹುಟ್ಟುವಂತ ಒಂದು ಉಗಮ ಸ್ಥಾನ. ಒಂದಕ್ಕೊಂದು ಅಂಟಿಕೊಳ್ಬೇಕಂದ್ರೆ ಏಸು ಕ್ರಿಸ್ತನ ಅಂಟಿಕೊಳ್ಬೇಕು. ಯಾಕಂದ್ರೆ ಏಸು ಕ್ರಿಸ್ತನ ಅಂಟಿಕೊಳ್ಳದೆ ನಾನು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತೀನಿ ಅಂತಂದ್ರೆ ನೀರಿನ ಹೊಳೆ ಆಗಲ್ಲ. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ಜೀವಕರವಾದ ನೀರಿನ ಹೊಳೆ, ಜೀವಕರವಾದ ಏನ್ರಿ ನೀರಿನ ನದಿಗಳು. ನಮ್ಮ ಆತ್ಮೀಯರು ಎಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ, ಎಲ್ಲರೂ ಸಿದ್ಧರಾಗ್ಬೇಕು. ಅದೇ ರೀತಿಯಲ್ಲಿ ಪ್ರತಿ ತಂದೆ ತಾಯಿಗಳೇ ನಾನು ಕೇಳುವಂಥದ್ದು ಏನಂದ್ರೆ, ದೊಡ್ಡವರು ಒಂದು ವೇಳೆ ಹಿರಿಯರು ಕಲಿಯೋಕ್ ಆಗಿಲ್ಲ ಅಂದ್ರೆ ಮಕ್ಕಳನ್ನ ಕಳಿಸ್ಕೊಡಿ. ಮಕ್ಕಳಂದ್ರೆ ಮತ್ತೆ ಚಿಕ್ಕ ಮಕ್ಕಳಲ್ಲ, ಒಂದು 13 ವರ್ಷ, 14 ವರ್ಷ, 15 ವರ್ಷ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವಂತರು ಇರ್ತಾರೆ ನೋಡಿ. ಅವ್ರು ಕಲಿಸ್ಕೊಟ್ಟಾಗ ಅವರನ್ನ ಕಳಿಸಿಕೊಟ್ಟಾಗ ಪರೀಕ್ಷೆ ಬರೆಯೋದಿಕ್ಕೆ ಎಲ್ಲರೂ ಬರಬೇಕು. ಪರೀಕ್ಷೆ ಬರೆಯೋದಿಕ್ಕೆ ಅವರು ಕುಂದಿರ್ಸ್ಬೇಕು. ಯಾಕಂದ್ರೆ ತಮ್ಮ ಕುಟುಂಬದಲ್ಲಿ ತಮ್ಮ ತಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ತಾರೆ. ಎರಡನೇದಾಗಿ ಹೊರಗಡೆ ಹೋಗಿ ಸುವಾರ್ತೆ ಮಾಡೋದಕ್ಕೂ ಸೇವೆ ಮಾಡೋದಕ್ಕೂ ಅನುಕೂಲ ಇರುತ್ತೆ. ಯಾಕಂದ್ರೆ ದೇವರು ಯಾರ್ಯಾರನ್ನ ಯಾವ ರೀತಿ ಎಬ್ಬಿಸ್ತಾರೋ ಗೊತ್ತಿಲ್ಲ. ಮೊಟ್ಟ ಮೊದಲು ಏನ್ರೆ ಕಲ್ತು ಸಿದ್ಧರಾಗಿರ್ಬೇಕು. ಸಿದ್ಧರಾಗಿರ್ಬೇಕು. ಮೊಟ್ಟ ಮೊದಲು ನಮ್ಮ ಆತ್ಮಗಳನ್ನು, ನಮ್ಮ ಕುಟುಂಬದಲ್ಲಿ ಆತ್ಮಗಳನ್ನು, ಸಭೆಯಲ್ಲಿದ್ದಂತ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಎಲ್ಲರಿಗೂ ಬೇಕು ಆರೋಗ್ಯಕರವಾದಂತ ನೀರು. ಎಲ್ಲರಿಗೂ ಆರೋಗ್ಯಕರವಾದಂತ ನೀರು ಬೇಕು. ಅದು ಜೀವಕರವಾದಂತ ನೀರು, ಏನ್ರಿ ಜೀವನದಿ. ಯೇಸು ಕ್ರಿಸ್ತನೇ ಮಹಾ ಜೀವನದಿಯಾಗಿರುವಾಗ ಅಲ್ಲಿಂದ ಉಕ್ಕುವಾಗ, ಆತನಿಗೆ ಒಳಪಟ್ಟು ಆತನಿಗೆ ವಿಧೇಯರಾಗಿ ಆತನಲ್ಲಿ ಇದ್ದಾಗ, ಪ್ರಿಯರಾದ ದೇವರ ಮಕ್ಕಳಿರ ನಮ್ಮಲ್ಲಿ ಕೂಡ ಏನ್ರಿ ಈ ಜೀವಕರವಾದಂತ ನೀರಿನ ಹೊಳೆ. ಅದೇನಾ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯೋಲಿ. ಯಾರಲ್ಲಿ? ಅವನು ಹೊಟ್ಟೆಯೊಳಗಿಂದ ಅಂತಂದ್ರೆ ಅವನ ಹೃದಯದಿಂದ. ಅಂದ್ರೆ ನಾವು ವಾಕ್ಯಕ್ಕೆ ಒಳಪಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಆ ವಾಕ್ಯವನ್ನ ಕಲ್ತಾಗ, ಯೇಸು ಕ್ರಿಸ್ತರಿಗೆ ವಿಧೇಯರಾಗಿ ಒಳಪಟ್ಟು ಕಲ್ತಾಗ ಪ್ರಿಯರೇ, ಈ ವಾಕ್ಯಗಳು ಅರಿತಾ ಇರುತ್ತೆ. ಈ ವಾಕ್ಯದ ಮೂಲಕ ಜೀವ ಇದೆ ರೀ, ನಿತ್ಯ ಜೀವ ಇದೆ. ಆ ಜೀವ ಇರುವಂತದ್ದು ಅಪೋಸ್ತಲರಲ್ಲಿ ನೋಡ್ತೀವಿ. 1ನೇ ಶತಮಾನದಲ್ಲಿ ಕ್ರೈಸ್ತರಲ್ಲಿ ನೋಡ್ತೀವಿ. ಏನ್ ಮಾಡಿದ್ದಾರೆ ಗೊತ್ತಾ? ಆ ಜೀವ ನದಿಗಳು ಎಲ್ಲ ಕಡೆ ಹರಿದಿದ್ದೀರಿ. ಟೋಟಲ್ ಪ್ರಪಂಚ ದೇಶದಲ್ಲಿ ಹರಡಿಕೊಂಡಿವೆ. ಅಪೋಸ್ತಲ ಎಂಬ ಜೀವ ನದಿ ಏನೇನ್ ಮಾಡಿದ್ದಾರೆ? ಎಲ್ಲೆಲ್ಲಿ ನೀರಿದೆಯೋ ಹೋಗಿದ್ದಾರೆ. ಈ ಜೀವ ನದಿ ಎಲ್ಲ ಕಡೆ ಹೋಗಿದ್ದೀರಿ.
ಅನೇಕ ಪ್ರಾಂತಗಳು ಸುತ್ತಾಡಿದೆ. ನೈಲ್ ನದಿ ನೋಡುವಾಗ ಎಲ್ಲಿ ಹರಿಯುತ್ತೆ? ಒಂದು ಪರ್ವತದ ಮೇಲೆ ಅದು ಉಗಮವಾಗಿ ಹುಟ್ಟಿಕೊಂಡು ಅಲ್ಲಿಂದ ಸುಮಾರು 6,000 ಕಿಲೋಮೀಟರ್ ತನಕ ಅದು ನೈಲ್ ನದಿ ಹರಿಯುತ್ತೆ. ಅದೇ ಪ್ರಕಾರ ನಮ್ಮ ದೇಶದಲ್ಲಿ ಕೂಡ ಸಿಂಧು ನದಿ ಆಗಿರ್ಬೋದು, ಗಂಗಾ ನದಿ ಆಗಿರ್ಬೋದು, ಅಂದ್ರೆ ವರ್ಷ ಪೂರ್ತಿ ಹರಿಯುವಂಥದ್ದು. ಕೆಲವು ಪಟ್ಟಣಗಳನ್ನೆಲ್ಲ ದಾಟಿಕೊಂಡು ಹೋಗ್ತವೆ. ಕೆಲವು ನೀರು ಕೊಟ್ಟು ಅಂದ್ರೆ ಜೀವ ಕೊಟ್ಟು ಹೋಗ್ತವೆ, ಅದು ಭೌತಿಕವಾಗಿ. ಈಗ ಪೌಲನೆಂಬ ಜೀವನದಿ, ಪೌಲನೆಂಬ ಅಂದ್ರೆ ಆತನಲ್ಲಿ ಹುಟ್ಟುವಂತ ಹೊಳೆ ಇದೆಯಲ್ಲ, ಎಲ್ಲಕ್ಕೂ ಕೊಟ್ಟು. ಈಗಿನ ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ವಾಕ್ಯ ಎಂಬ ಜೀವನದಿ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದೆ, ಅಂದ್ರೆ ದೇವ್ ಕೊಟ್ಟಿದ್ದಾರೆ ಅವಕಾಶ. ನಾವೇನ್ ಮಾಡ್ತಾ ಇದೀವಿ? ಎಲ್ಲಿರುವಂತ ಜೀವನದೇ ಅಲ್ಲೇ ಅದಿಮಿಗೆ ಅಲ್ಲೇ ಕ್ಲೋಸ್. ಎಲ್ಲಿ ಹುಟ್ಟಿರುತ್ತೋ ಮತ್ತೆ ಅಲ್ಲೇ ಅದು ಏನಾಗುತ್ತೆ? ಕ್ಲೋಸ್ ಮಾಡ್ತಾ ಇದೀವಿ ನಾವು. ಯಾತಕ್ಕಾಗಿ ಕ್ಲೋಸ್ ಆಗತ್ತೆ? ಸಂಸಾರ, ಮನೆಯಲ್ಲಿ ಕಿರಿಕಿರಿ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಸುವಾರ್ತೆ ಇಲ್ಲ, ವಾಕ್ಯ ಇಲ್ಲ. ವಾಕ್ಯ ಕೇಳಿದ್ರೆ ಅರ್ಥ ಆಗಲ್ಲ. ಏನಾಗಿದೆ? ಹೃದಯ ಕ್ಲೋಸ್ ಆಗಿದೆ. ಇನ್ನೆಲ್ಲಿ ನೀರು ಹುಟ್ಟುತ್ತೆ? ಅಯ್ಯ ಅಮ್ಮ, ನೀರೆಲ್ಲಿ ಹುಟ್ಟುತ್ತಮ್ಮ? ನೀರು ನಿನ್ನನ್ನ ಬದುಕಿಸುವಂತ ನೀರು, ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುವಂತ ನೀರು ಇದೆಯಾ ನಿನ್ನಲ್ಲಿ? ಏನ್ ಮಾಡ್ಬೇಕು? ಎಲ್ಲಾರು ಏನ್ ಮಾಡ್ಬೇಕು? ಒಬ್ಬೊಬ್ರು ಹೋಗಿ ಇನ್ನೊಬ್ಬರ ಕಡೆ ಹೋಗಿ ಯಾರಿಗೆ ಜೀವ ಇಲ್ವೋ ಅಲ್ಲಿ ಹೋಗಿ ತಿಳಿಸ್ಬೇಕಲ್ಲ. ಆ ಕೆಲಸ ಎಲ್ಲಾರು ಮಾಡ್ಬೇಕಮ್ಮ. ಎಲ್ಲರೂ ಮಾಡ್ಬೇಕು. ಮಹಾನದಿ ಲೋಕಕ್ಕೆ ತಿಳಿದಿದೆಯಾ ಈ ಜೀವನದಿ ಬಗ್ಗೆ? ಲೋಕಕ್ಕೆ ಗೊತ್ತಾ? ಈ ನೀರ್ ಬಗ್ಗೆ ಗೊತ್ತು, ಈ ನೀರಿನ ಕಿರಿಕಿರಿ ಗೊತ್ತು. ಜಗಳ, ನೀರಿನ ವಿಷಯದಲ್ಲಿ ಜಗಳ ಆಡ್ಬೇಕು, ನಾವು ಹೋರಾಟ ಮಾಡ್ಬೇಕು. ನಾವು ಹೋರಾಟ ಮಾಡಿ ನಮ್ಮ ನೀರು ನಾವ್ಯಾಕೆ ಇನ್ನೊಬ್ಬರಿಗೂ ಕೊಡ್ಬೇಕು? ನಮ್ಮ ನೀರು, ದೇವ್ರು ಕೊಟ್ಟಂತ ನೀರು ಎಲ್ಲಾರು ಹಂಚಿಕೊಂಡು ಕುಡಿದು ಬದುಕ್ಬೇಕು ಈ ಲೋಕದಲ್ಲಿ. ದೇವ್ರು ಕೊಟ್ಟಿದಾರಲ್ಲ, ಟೋಟಲ್ ಭೂಲೋಕದಲ್ಲಿ ಎಲ್ಲಾರು ಬದುಕ್ಬೇಕು, ದೇವ್ರು ಕೊಟ್ಟಂತ ನೀರು. ಅದೇ ಪ್ರಕಾರ ದೇವರ ವಾಕ್ಯಂಬ ನೀರು ಏನ್ ಮಾಡ್ಬೇಕು? ಕಲಿಬೇಕು, ಚೆನ್ನಾಗಿ ಕಲ್ತು ಆಮೇಲೆ ಇನ್ನೊಬ್ಬರಿಗೆ ನೀರನ್ನು ಕೊಡ್ಬೇಕು. ಆತ್ಮಿಕವಾದಂತ ನೀರು ಕುಡಿದಾಗ ಪ್ರಿಯರ ದೇವ್ರ ಮಕ್ಕಳಿರ ನಿತ್ಯ ಜೀವ. ಆ ನಿತ್ಯ ಜೀವಕ್ಕೆ ಬೇಕಾದಂತ ಆತ್ಮಿಕವಾದಂತ ನೀರು, ಸತ್ಯವೇದ ಗ್ರಂಥ ಎಂಬುವಂತ ನೀರಿದೆಯಾ ನಮ್ ಕೈಲಿದೆಯಾ? ಇದೆ. ಇದನ್ನು ಓದ್ತಾ ಇದೀವ, ಸ್ವೀಕರಿಸ್ತಾ ಇದೀವ, ಅರ್ಥ ಮಾಡ್ಕೊಳ್ತಾ ಇದೀವ, ಆಮೇಲೆ ಇನ್ನೊಬ್ಬರಿಗೆ ತಿಳಿಸ್ತಾ ಇದೀವ, ಇನ್ನೊಬ್ಬರಿಗೆ ನೀರನ್ನು ಕೊಡ್ತಾ ಇದೀವ ಅಂತ ಅರ್ಥ. ಇನ್ನೊಬ್ಬರಿಗೆ ನೀರು ಕೊಡ್ತಾ ಇದೀವ, ಅಥವಾ ಯಾರಾದ್ರೂ ಸೇವಕರು ನೀರು ಕೊಡೋದಕ್ಕೆ ಹೋಗುವಾಗ ಅವ್ರಿಗೆ ಏನಾದ್ರು ಸಪೋರ್ಟ್ ಆಗಿ ನಿಲ್ತಾ ಇದೀವ, ಅಥವಾ ಕಳ್ಳ ಸೇವಕರಿಗೆ ಸಪೋರ್ಟ್ ಆಗಿದ್ದೀವ? ಕಳ್ಳ ಸೇವಕರು ಇದ್ದಾರೆ, ಕುಡುಕು ಸೇವಕರು ಇದ್ದಾರೆ, ಯಥಾರ್ಥವಾಗಿ ಸೇವೆ ಮಾಡೋರಿಲ್ಲ. ಅಂತವ್ರ ಸಹವಾಸದಲ್ಲಿದ್ದೀವ, ಅಥವಾ ಯಥಾರ್ಥವಾಗಿ ಸೇವೆ ಮಾಡೋರು ಸಹವಾಸದಲ್ಲಿದ್ದೀವ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ಜೀವಕರವಾದ ನೀರಿನ ಹೊಳೆ ಹುಟ್ಟಿಸ್ತೀನಿ ಅಂತೇಳಿ ಪ್ರಭು ಹೇಳಿದಾರಲ್ಲ. ಹೇಳಿರೋ ಪ್ರಕಾರ ಹುಟ್ಟಬೇಕಾದ್ರೆ ನೀರಿನ ಹೊಳೆ ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕು, ಒಳಪಡಬೇಕು. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ, ಯಾರ್ಯಾರಲ್ಲಿ ನೀರಿನ ಹೊಳೆ ಹುಟ್ಟುತ್ತಾ ಇದೆಯೋ ನಾವು ಸೆಲೆಕ್ಟ್ ಮಾಡಿ ಅವ್ರಿಗೂ ಕೂಡ ವಾಕ್ಯಗಳನ್ನ ಹಂಚೋದಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಲ್ಲಿ ಮಾತ್ರವಲ್ಲ ಪ್ರಿಯರ, ಹೊಸಬರ ಬಳಿಯಲ್ಲಿ ನಾವು ಯಾರಾದ್ರೂ ತಿಳಿಯದೇ ಇದ್ದವರ ಬಳಿಯಲ್ಲಿ ಹೋಗಿ ಸುವಾರ್ತೆಯನ್ನ ಸಾರಬೇಕು, ಒಬ್ಬೊಬ್ಬರಿಗೆ ತಿಳಿಸ್ಬೇಕು. ಅದು ನಮ್ಮ ಜವಾಬ್ದಾರಿ. ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ನೋಡುವಾಗ, ಕೆಲವರು ನಾವು ಕಷ್ಟಪಟ್ಟು ದುಡ್ದಿರ್ತೀವಿ, ಸಂಪಾದನೆ ಮಾಡಿದ ಕೆಲವು ಆತ್ಮಗಳನ್ನ ಇಲ್ಲೇ ಬಂದು ದೊಡ್ಡದಾಗಿ ಏನೋ ತೋರಿಸ್ತಾ ಇರ್ತಾರೆ. ಹೋಗು, ಕಷ್ಟಪಡು, ಪ್ರಯಾಸ ಪಡು, ಒಂದು ಆತ್ಮವನ್ನು ಕಾಪಾಡೋದಕ್ಕೆ ಪ್ರಯಾಸ ಪಡು, ಆರೋಗ್ಯಕರವಾದಂತ ನೀರು ಸಂಪಾದನೆ ಮಾಡಿಕೋ. ಆರೋಗ್ಯಕರವಾದ ನೀರು ಯೇಸು ಕ್ರಿಸ್ತರು ಕೊಡ್ತಾರೆ. ಆ ನೀರನ್ನು ಕುಡಿದು ಆರೋಗ್ಯವಾಗಿದ್ದು
ಇನ್ನೊಂದು ಆತ್ಮನ್ನು ಕಾಪಾಡೋದಕ್ಕೆ ಪ್ರಯಾಸ ಪಡ್ಬೇಕು. ನಿನ್ನ ಅಕ್ಕಪಕ್ಕದಲ್ಲಿ ಅನೇಕ ಮಂದಿ ಜನ ಇದ್ದಾರಲ್ಲ, ಅವ್ರನ್ನ ಕಾಪಾಡ್ಬೇಕು. ಆ ಜವಾಬ್ದಾರಿ ನಿನ್ಗಿರುತ್ತೆ. ಪ್ರತಿ ನದಿ ಎಲ್ಲೋ ಒಂದು ಬೆಟ್ಟದಲ್ಲಿ ಹರಿದ ಮೇಲೆ ಅನೇಕರಿಗೆ ನೀರು ಕೊಟ್ಟು ಮುಗಿಸ್ಕೊಂಡು ಹೋಗುತ್ತೆ. ಮತ್ತೆ ನೀನು ಕೂಡ ನಿನ್ನ ಹೃದಯದಲ್ಲಿ ಜೀವ ನದಿ ಹರಿತಾ ಇದೆಯಲ್ಲ, ಹರಿತಾ ಇದೆಯಾ? ಪ್ರಿಯರೇ, ಆದ್ದರಿಂದ ಜಾಗ್ರತೆ. ಯಾಕಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಸ್ಥಾನ ಕೊಟ್ಟಾಗ, ದೇವರಿಗೆ ಒಳಪಟ್ಟಾಗ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಎಂಬ ಜೀವನದಿ ಹರಿಯುತ್ತೆ, ಉಕ್ಕುತ್ತೆ, ಅನೇಕರಿಗೆ ನೀರು ಕೊಡುತ್ತೆ. ಅದು ದೇವ್ರ ಕೃಪೆ ಮೂಲಕ. ಆದ್ದರಿಂದ ಪ್ರಿಯರೇ, ಮೊಟ್ಟ ಮೊದಲು ದೇವರಿಗೆ ವಿಧೇಯರಾಗೋಣ, ಆ ನೀರನ್ನು ಸೇವಿಸೋಣ, ಯಥಾರ್ಥವಾಗಿರೋಣ, ಆರೋಗ್ಯಕರವಾಗಿರೋಣ. ಆಮೇಲೆ ಇನ್ನೊಬ್ಬರಿಗೆ ಆರೋಗ್ಯಕರವಾದಂತ ಈ ನೀರನ್ನು, ನಿತ್ಯ ಜೀವನ ಉಂಟು ಮಾಡೋಕೆ ಈ ನೀರನ್ನು ಅಂದ್ರೆ ವಾಕ್ಯವನ್ನ ಇನ್ನೊಬ್ಬರಿಗೆ ಹಂಚೋಣ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತನಾದಂತ ನಮ್ಮ ತಂದೆಯೇ, ಸರ್ವಶಕ್ತನಾಗಿರುವಂತ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ನಿಮ್ಮ ಪ್ರಿಯ ಕುಮಾರನ ಮೂಲಕ ಅನೇಕ ವಿಷಯಗಳನ್ನ ನೀವು ತಿಳಿಸಿದ್ದೀರ ತಂದೆ. ಮಹಾಜೀವನದಿ, ನಿಮ್ಮ ಪ್ರಿಯ ಕುಮಾರನು ಟೋಟಲ್ ಪ್ರಪಂಚಕ್ಕೆ ಮಹಾಜೀವನದಿ. ನಿಮ್ಮ ಪ್ರಿಯ ಕುಮಾರನ ಜೊತೆಲಿದ್ದಾಗ ಆ ಜೀವನದಿ ನಮ್ಮ ಹೃದಯದಲ್ಲಿ ಕೂಡ ಹರಿಯುತ್ತೆ, ಉಕ್ಕುತ್ತೆ, ಹುಟ್ಟಿಕೊಳ್ಳುತ್ತೆ ಅಂತ ಹೇಳಿ ನೀವು ಹೇಳಿದ್ದೀರಾ. ನಿಮ್ಮ ಮಗನ ಮೂಲಕ ತಿಳಿಸಿದ್ದೀರ ತಂದೆ. ಸತ್ಯವೇದ ಗ್ರಂಥದಲ್ಲಿ ನೀವು ಬರೆಸಿದ್ದೀರ ತಂದೆ. ಮಹಾಜಲಗಳು, ಪ್ರೀತಿಯ ಜಲಗಳು, ನಿತ್ಯ ಜೀವಕ್ಕೆ ಸೇರಿಸುವಂತ ಜಲಗಳು ತಂದೆ. ಅದ್ಭುತವಾದಂತ ವಾಕ್ಯೆಂಬ ನೀರು ತಮ್ಮೆಲ್ಲರಿಗೂ ಕೊಟ್ಟಿದ್ದೀರ ತಂದೆ. ನಿಮಗೆ ಸ್ತೋತ್ರಗಳು ತಂದೆ. ಈ ಕರ್ನಾಟಕದಲ್ಲಿ ಜೀವ ಜಲ, ಮಹಾಜೀವ ಜಲ, ನಿತ್ಯ ಜೀವಕ್ಕೆ ಸೇರಿಸುವಂತ ಜೀವ ಜಲ ಅವಕಾಶವನ್ನು ಕೊಟ್ಟಿದ್ದೀರಿ ತಂದೆ. ನಿಮ್ಮ ಕೃಪೆಯನ್ನು ತೋರಿಸಿಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಸ್ತೋತ್ರಗಳು. ಈ ಕರ್ನಾಟಕದಲ್ಲಿ ಅನೇಕ ಆತ್ಮಗಳಿಗೆ ನಿತ್ಯ ಜೀವವನ್ನು ಉಂಟು ಮಾಡುವಂತ ಈ ನೀರನ್ನ ಅನೇಕರಿಗೆ ತಲುಪಿಸುವಂತೆ, ಅನೇಕರ ಬಳಿಯಲ್ಲಿ ಹಂಚುವಂತೆ ಸಹಾಯ ಮಾಡಿ. ಆತ್ಮೀಯ ಮಕ್ಕಳನ್ನು ಆಶೀರ್ವದಿಸಿ, ಕುಟುಂಬವನ್ನು ಆಶೀರ್ವದಿಸಿ. ಒಂದ್ ವೇಳೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಂತ ಮಕ್ಕಳನ್ನು ಮುಟ್ಟಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಪ್ರತಿ ದಿನಾಲೂ ಒಬ್ಬೊಬ್ರು ನಿಮ್ಮ ವಾಕ್ಯಗಳನ್ನು ಕೊಡೋದಕ್ಕೆ ಸಿದ್ಧರಾಗ್ತಾರೆ ಅಂತ ಮಕ್ಕಳನ್ನು ಆಶೀರ್ವದಿಸಿ. ಅವರಿಗೆ ಜ್ಞಾನ ಕೊಡಿ, ವಿವೇಕವನ್ನು ಕೊಡಿ, ತಾಳ್ಮೆಯನ್ನು ಕೊಡಿ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಯಥಾರ್ಥದಿಂದ ಸೇವೆ ಮಾಡುವಂತ ಒಳ್ಳೆ ಮನಸ್ಸನ್ನು ನನ್ನ ಆತ್ಮೀಯ ಮಕ್ಕಳಿಗೆ ದಯಪಾಲಿಸಿ. ತಂದೆಯ ದೇವ, ಈ ಕರ್ನಾಟಕದಲ್ಲಿ ಮಾಡಬೇಕಾದಂತ ದೊಡ್ಡ ಹೋರಾಟ, ದೊಡ್ಡ ಕೆಲಸ ಇದೆ ತಂದೆ. ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಸೇವೆ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ, ಕನಿಕರಿಸಿ. ಎಲ್ಲರನ್ನು ಆಶೀರ್ವದಿಸಿ. ಪ್ರತಿ ದಿನಾಲೂ ತಂದೆ ನಿಮ್ಮ ಮಗಳು ರೇಖಾರವರು ಕಷ್ಟ ಪಡ್ತಾ ಇದ್ದಾರೆ, ಪ್ರಯಾಸ ಪಡ್ತಾ ಇದ್ದಾರೆ. ಆಕೆಗೆ ಬೇಕಾದಂತ ಆರೋಗ್ಯವನ್ನು, ಬಲವನ್ನು, ಚೈತನ್ಯವನ್ನು, ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದಾರೆ. ಸಹಾಯ ಮಾಡಿ, ಆಶೀರ್ವಾದ ಮಾಡಿ. ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಭೆ ಇದೆಯೋ ತಂದೆ, ಎಲ್ಲಾ ಸಭೆಗಳನ್ನ ಆಶೀರ್ವದಿಸಿ. ಮಂಗಳೂರು ಪಟ್ಟಣದಲ್ಲಿ ನಾಳೆ ತಂದೆ ಪ್ರಯಾಣ ಇದೆ ತಂದೆ. ನಮ್ಮ ಪ್ರಯಾಣದ ಜೊತೆಯಲ್ಲಿ ನೀವು ಇದು ನಡೆಸಿ ತಂದೆ. ಬೆಂಗಳೂರು ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ, ಮಂಗಳೂರು ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ, ಬೀದರ್ ಪಟ್ಟಣದಲ್ಲಿ ಇದ್ದಂತ ಸಭೆಗೋಸ್ಕರ, ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ಇದ್ದಂತ ಸಭೆಗೋಸ್ಕರ, ಹುಬ್ಬಳ್ಳಿ, ಧಾರವಾಡ ಹಾಗೂ ಈ ಹಾವೇರಿ ಪ್ರಾಂತದಲ್ಲಿ, ದಾವಣಗೆರೆಯಲ್ಲಿ, ಬಳ್ಳಾರಿಯಲ್ಲಿ, ಮಾನವಿಯಲ್ಲಿ, ಯಾದಗಿರಿಯಲ್ಲಿ, ಮಂಡ್ಯದಲ್ಲಿ, ಮೈಸೂರಲ್ಲಿ, ಇನ್ನು ಅನೇಕ ಪ್ರಾಂತಗಳಲ್ಲಿ ತಂದೆ ಅಲ್ಲೆಲ್ಲೆಲ್ಲಿ ಚಿಕ್ಕ ಸಭೆಯಾಗಿ ಬೆಳೀತಾ ಇದೆ ತಂದೆ. ಚಿಕ್ಕ ನದಿಯಾಗಿ ಹುಟ್ಟುತ್ತಾ ಇದೆ ತಂದೆ. ಅಭಿವೃದ್ಧಿ ಆಗ್ತಾ ಇದೆ ತಂದೆ. ಎಲ್ಲಾ ಕಡೆ ನೀರು ಹರಿಯುವಂತೆ, ನಿತ್ಯ ಜೀವವನ್ನು ಕೊಡುವಂತ ನೀರು ಹರಿಯುವಂತೆ ತಂದೆ, ಅಭಿವೃದ್ಧಿಯಾಗುವಂತೆ, ಆತ್ಮಿಕವಾಗಿ ಉಕ್ಕುವಂತೆ, ಆತ್ಮಿಕವಾಗಿ ಬೆಳೆಯುವಂತೆ ತಂದೆ ಸಹಾಯ ಮಾಡಿ.
ಕನಿಕರಿಸಿ ಕಾಪಾಡಿ. ಪ್ರಾಣ ಇರೋ ತನಕ ನಿಮ್ಮ ಸೇವೆ ಮಾಡೋದಕ್ಕೆ, ನಿಮ್ಮ ಕೆಲಸದಲ್ಲಿ ಇರೋದಕ್ಕೆ, ನಿಮ್ಮ ಸಹವಾಸದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.